ಬೆಂಗಳೂರು ಭಾರತದ ಹೊಸ ಲೆಪರ್ಡ್ ರಾಜಧಾನಿಯಾಗಿ ಮಾರ್ಪಟ್ಟಿದೆ. ಇತ್ತೀಚಿನ ವರ್ಷವಿಡೀ ನಡೆಸಲಾದ ಕ್ಯಾಮ್ರಾ ಟ್ರ್ಯಾಪ್ ಸಮೀಕ್ಷೆಯಲ್ಲಿ 85 ಲೆಪರ್ಡ್ಗಳು ದಾಖಲಾಗಿದ್ದು, ಮುಂಬೈನ 54 ಲೆಪರ್ಡ್ಗಳನ್ನ ಮೀರಿಸಿದೆ. ಈ ಅಧ್ಯಯನವು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಮತ್ತು ಸುತ್ತಮುತ್ತಲಿನ ಅರಣ್ಯ ಪ್ರದೇಶಗಳ ಸುತ್ತಲೂ 282 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನ ಒಳಗೊಂಡಿದೆ. ಆವಾಸ ಸ್ಥಾನ ನಷ್ಟ, ಬೇಟೆಯಾಡುವಿಕೆ ಮತ್ತು ಮಾನವ ವನ್ಯಜೀವಿ ಸಂಘರ್ಷದಿಂದಾಗಿ ಭಾರತೀಯ ಲೆಪರ್ಡ್ ಅನ್ನ IUCN ಕೆಂಪು ಪಟ್ಟಿಯಲ್ಲಿ ಅಪಾಯಕ್ಕೆ ಹತ್ತಿರದಲ್ಲಿದೆ ಅಂತ ಮಾಡಲಾಗಿದೆ. ಜಾಗತಿಕ ಸಂಖ್ಯಾ ಪ್ರವೃತ್ತಿ ಕಡಿಮೆಯಾಗುತ್ತಿದೆ. ಇದನ್ನ ವನ್ಯಜೀವಿ ಕಾಯ್ದೆ 1972ರ ಅನುಸೂಚಿ 1ರ ಅಡಿಯಲ್ಲಿ ರಕ್ಷಿಸಲಾಗಿದೆ. ಇದು ಅತ್ಯುನ್ನತ ಮಟ್ಟದ ಕಾನೂನು ರಕ್ಷಣೆಯನ್ನ ನೀಡುತ್ತದೆ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರವನ್ನ ನಿಷೇಧಿಸುವ CITESನ ಅನುಬಂಧ 1ರ ಅಡಿಯಲ್ಲಿಯೂ ಪಟ್ಟಿ ಮಾಡಲಾಗಿದೆ. ಭಾರತ ಸರ್ಕಾರವು 2023ರಲ್ಲಿ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಅಡಿಯಲ್ಲಿ ಪ್ರಾಜೆಕ್ಟ್ ಲೆಪರ್ಡ್ ಅನ್ನ ಪ್ರಾರಂಭಿಸಿತು. ಈ ಯೋಜನೆಯು ಈ ಕೆಳಗಿನ ಗುರಿಗಳನ್ನ ಹೊಂದಿದೆ. ಲೆಪರ್ಡ್ಗಳ ಸಂಖ್ಯೆಯನ್ನ ನಿಯಮಿತವಾಗಿ ಮೇಲ್ವಿಚಾರಣೆ ಮಾಡುವುದು, ಮಾನವ ಪ್ರಾಣಿ ಸಂಘರ್ಷವನ್ನ ಕಡಿಮೆ ಮಾಡುವುದು, ಲೆಪರ್ಡ್ ಆವಾಸ ಸ್ಥಾನಗಳ ನಡುವಿನ ಕಾರಿಡಾರ್ ರಕ್ಷಣೆಯನ್ನ ಖಚಿತಪಡಿಸಿಕೊಳ್ಳುವುದು, ಆವಾಸ ಸ್ಥಾನಗಳು ಅತಿಕ್ರಮಿಸುವ ಪ್ರಾಜೆಕ್ಟ್ ಟೈಗರ್ನೊಂದಿಗೆ ಲೆಪರ್ಡ್ ಸಂರಕ್ಷಣೆಯನ್ನ ಸಂಯೋಜಿಸುವುದು. ವಿಶೇಷವಾಗಿ ಬೆಂಗಳೂರಿನಂತಹ ವೇಗವಾಗಿ ನಗರೀಕರಣಗೊಳ್ಳುತ್ತಿರುವ ಪ್ರದೇಶಗಳಲ್ಲಿ ಸಂರಕ್ಷಣಾವಾದಿಗಳು ನಗರ ಅಂಚಿನ ಆವಾಸ ಸ್ಥಾನಗಳನ್ನು ರಕ್ಷಿಸುವುದು, ಸಮುದಾಯ ಜಾಗೃತಿಯನ್ನ ಬಲಪಡಿಸುವುದು ಮತ್ತು ಸ್ಥಳಾಂತರ ಮತ್ತು ಸಂಘರ್ಷ ವಲಯಗಳನ್ನು ನಿರ್ವಹಿಸುವ ಪ್ರಾಮುಖ್ಯತೆಯನ್ನ ಒತ್ತಿ ಹೇಳುತ್ತಾರೆ. ಬೆಂಗಳೂರಿನ ಬಳಿ ಇರುವ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನವು ಭಾರತದ ಅತಿ ದೊಡ್ಡ ಲೆಪರ್ಡ್ ಸಫಾರಿಯನ್ನ ಹೊಂದಿದೆ. ಹೆಚ್ಚುವರಿಯಾಗಿ 2017ರಲ್ಲಿ ಘೋಷಿಸಲಾದ ರಾಜಸ್ಥಾನದ ಜೈಪುರದಲ್ಲಿರುವ ಜಲಾನಾ ಲೆಪರ್ಡ್ ಮೀಸಲು ಪ್ರದೇಶವು ಏಷ್ಯಾದ ಮೊದಲ ನಗರ ಲೆಪರ್ಡ್ ಮೀಸಲು ಪ್ರದೇಶವಾಗಿದೆ. ಏಪ್ರಿಲ್ 2023ರಲ್ಲಿ ಭಾರತದಿಂದ ಪ್ರಾರಂಭಿಸಲಾದ ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ 7 ದೊಡ್ಡ ಬೆಕ್ಕುಗಳಾದ ಹುಲಿ, ಸಿಂಹ, ಚಿರತೆ, ಹಿಮಚಿರತೆ, ಜಾಗ್ವಾರ್, ಚೀತಾ ಮತ್ತು ಪೂಮಾ ಸಂರಕ್ಷಿಸುವ ಜಾಗತಿಕ ಉಪಕ್ರಮವಾಗಿದೆ.